ಫೈನಲಿ ಟಿವಿಕೆ ಪಾರ್ಟಿ ಅವರು ಒಂದು ಸ್ಟ್ರಾಂಗ್ ಇಂಡೈರೆಕ್ಟ್ ಕೌಂಟರ್ ಕೊಟ್ಟಿದ್ದಾರೆ ಡಿಎಂಕೆ ಅವರಿಗೆ. ಕೌಂಟರ್ ಅಲ್ಲ, ಒಂದು ವಾರ್ನಿಂಗ್ ತರ ಅನ್ಕೋಬಹುದು. ಬಿಕಾಸ್ ಆಲ್ಮೋಸ್ಟ್ 30 ಡೇಸ್ ಆದ್ಮೇಲೆ ವಿಜಯ್ ಅವರು ಕರೂರ್ ಇನ್ಸಿಡೆಂಟ್ ನ ವಿಕ್ಟಿಮ್ಸ್ ನ ಫ್ಯಾಮಿಲೀಸ್ ನ ಮೀಟ್ ಮಾಡಿ ಅವ್ರಿಗೆ ಫಿನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಿ ಅಂಡ್ ಇನ್ನು ಸೋ ಮೆನಿ ಆಸ್ಪೆಕ್ಟ್ಸ್ ಅಲ್ಲಿ ಹೆಲ್ಪ್ ಮಾಡಿ ಫೈನಲ್ ಆಗಿ ಮಾಡಿದ್ರು. ನೋಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಒಂದು ಹೊಲಕ್ಕೆ ತುಂಬಾ ಜನ ಹುಳುಗಳು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಹಂಗಂತ ಹೇಳ್ಬಿಟ್ಟು ಒಳನ ನಾವು ಕೊಯ್ದು ಬಿಡಲ್ಲ, ಅದನ್ನಿನ್ನೂ ಔಷಧಿ ಹೊಡೆದು ಬೆಳೆಸ್ತೀವಿ ಅಂತ. ನನಗೆ ಹೇಳಕ್ಕೂ ಲೈಕ್ ಅದು ತುಂಬಾ ಕಾಂಟ್ರವರ್ಸಿ ಆಗ್ತಿದೆ ಆಸ್ ಆಫ್ ನೋ ತಮಿಳ್ನಾಡಲ್ಲಿ. ಬಟ್ ಏನೇ ಆಗಲಿ ವಿಜಯ್ ಅವರು ಲೈಕ್ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಆ 41 ಜನ ಪ್ರಾಣ ಕಳ್ಕೊಂಡ್ಮೇಲೆ ಅದರಿಂದ ಆಚೆಗೆ ಬರೋದು ಏನೋ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಬಟ್ ಏನೇ ಆಗಲಿ ಫೈನಲಿ ಬಂದು ಅವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಯಾವ ತರ ಆಗುತ್ತೋ ಎಲ್ಲಾ ತರ ಫಿನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಈಗ ಒಂದು ಸ್ಟ್ರಾಂಗ್ ಮೂವ್ ತಗೊಂಡಿದ್ದಾರೆ. ಹೋಪ್ ಆಲ್ ದಿ ವೆರಿ ಬೆಸ್ಟ್ ವಿಜಯನ ಅಂತ ಹೇಳ್ತೀನಿ. ಅಂಡ್ ಮೋರ್ ಓವರ್ ಡಿಎಂಕೆ ಅವ್ರಿಗೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತು ವಿಜಯ್ ಅವರು ಎಷ್ಟು ದಿನ ಪ್ಯಾರಡೈಸ್ ಇವೆಲ್ಲ ಮಾಡಿದ್ರು, ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು ಅಂಡ್ ನೆಕ್ಸ್ಟ್ ಲೆವೆಲ್ ರೀಚ್ ಇತ್ತು ತಮಿಳ್ನಾಡಲ್ಲಿ. ಆಲ್ಮೋಸ್ಟ್ ಒಂದು ತಿಂಗಳಿಂದ ಎಲ್ಲ ನಾಕ್ ಡೌನ್ ಆಗಿತ್ತು, ಈಗ ಫೈನಲಿ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಹೋಪ್ ಇನ್ನೂ ಏನೇನಾಗುತ್ತೋ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.